ದಿಗ್ಗುಣರಾಜನ ಪಾತ್ರದಲ್ಲಿ ದೀಪಕ್ ರೈ ಪಾಣಾಚೆ, ವಿಠ್ಠಲ ದೇವನ ಪಾತ್ರದಲ್ಲಿ ಜೆಪಿ ತುಮಿನಾಡು, ಸೌಪರ್ಣಿಕೆ ಪಾತ್ರದಲ್ಲಿ ರಾಜೇಶ್ ಮುಗ್ಲಿ ವರ್ಕಾಡಿ, ಸಂಗೀತ ನಾಗಾರ್ಜುನ್ ಮಂಗಲ್ಪಾಡಿ. ಹಾಗೆ ಈ ನಾಟಕದ ಕತೆ, ಸಂಭಾಷಣೆ, ಗೀತಾ ರಚನೆ, ಹಿನ್ನೆಲೆ ಗಾಯನ ಹಾಗೂ ದಕ್ಷ ನಿರ್ದೇಶನ ನಾನೇ. ಎಲ್ಲಿಯೋ ಮ್ಯೂಸಿಕ್ ಬಡ್ಡಿ ಮಗ. ಡೈರೆಕ್ಟರ್ ಹೆಸರು ಯಾರು ಕಾಮಿಡಿ ಮ್ಯೂಸಿಕ್ ಹಾಕಿದ್ದು? ಎಲ್ಲಿದ್ದಾನೆ ಅವನು? ಕಾಣೋದಿಲ್ಲ ಇಷ್ಟು ಜನರ ಮಧ್ಯೆ. ಒಳ್ಳೆ ದಂಕ ಬುಸಿ ಮ್ಯೂಸಿಕ್ ಹಾಕ. ಡೈರೆಕ್ಟರ್ ಹೆಸರು ಹೇಳುವಾಗ ಮಂಗ. ನಿರ್ದೇಶನ ಪ್ರಕಾಶ್ ಕೆ ತುಮಿನಾಡು. ಸ್ವಲ್ಪ ಜಾಸ್ತಿ ಆಯ್ತು. ಈಗ ನಾಟಕ ಓ ರಾಜ ನಿನಗೆ ಮರಣ. ಸ್ಟಡಿ ಅಲ್ಲ, ನಾನು ಸೈಡಲ್ಲಿ ಇದ್ದಾನೆ, ಹೇಳಿಕೊಡ್ತೇನೆ ಆಯ್ತಾ? ನಾನು ಕಾಣೋದಿಲ್ಲ ಜನರಿಗೆ, ಹೇಳಿಕೊಡ್ತೇನೆ. ಹೇಳಿದಾಗೆ ಮಾಡಿ. ಬನ್ನಿ ಬನ್ನಿ, ರಾಜ ರಾಜ ಬರಲಿ, ರಾಜ 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 ಬರಲಿ. ಓ ಮೈಕೆ ಮೂಸಲ, ರಾಜನ ಹೋಗ, ರಾಜನ ಕರಿ ಹೋಗ, ಕಳಿಸ ಮಂಗ. ರಾಜ ರಾಜ ಬರ್, ರಾಜ ಬರ್ಲಿ. ಹೋಗ ಹೋಗು. ಒಬ್ಬನ ಕತೆ ಇಬ್ಬರು ಸಹ ಬರ್ತಾರೆ. ಹೋಗು ಹೋಗು, ಮತ್ತೆ ಬರ್ಲಿಕ್ಕೆ ಮತ್ತೆ. ಆಚೆ ಹೋಗು, ಆಚೆ ಹೋಗು, ಅಲ್ಲಿ ಮಧ್ಯಾಹ್ನ ಮಧ್ಯಾಹ್ನ. ನಂಗೆ ಸಹ ಹೊಚ್ಚಿತು. ನೋಡು 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 ನೋಡು. ನನ್ನನ್ನು ನೋಡ್ಲಿಕ್ಕೆ ಹೇಳಿದಲ್ಲ, ಮುಂದೆ ನೋಡ, ಮುಂದೆ ನೋಡು. ಎಷ್ಟು ಜನ? ಮುಂದೆ ಮುಂದೆ ನೋಡು. ತುಂಬಾ ಜನ ಇದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಬರ್ತಾರೆ. ಅವ್ರು ಹೋದ ಮೇಲೆ ಇನ್ನು ಕರ್ಮಕ್ಕೆ ಬರೋದ? ಇನ್ನೊಂದು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ರಿಷಬ್ ಸರ್ ಎಂತೆಲ್ಲ ಮಾಡಿ ಕರ್ಕೊಂಡು ಬಂದದ್ದು ಗೊತ್ತುಂಟ? ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ನಿನ್ನನ್ನು ನೋಡ್ಲಿಕ್ಕೆ ಬಂದದ? ಎಲ್ಲಿ ರಿಷಬ್ ಶೆಟ್ಟಿ? ಎಲ್ಲಿ? ಇಲ್ಲಿ ಹಿಂದೆ ಇದ್ದಾರೆ, ಸುಮ್ಮನೆ ಗೊತ್ತ. ಮಾತಾಡಬೇಡ. ರಂಗದಲ್ಲಿ ರಾಜ, ರಂಗದಲ್ಲಿ ರಾಜ. ನಿನಗೆ ಆಗ್ಲೇ ಹೇಳಿಕ್ಕಾಗುದಿಲ್ಲ. ಎಂತಾಯ್ತು? ನಾನು ಲಂಗದಲ್ಲಿ ಅಲ್ಲ, ಕಚ್ಚೆಯಲ್ಲಿದ್ದೇನೆ. ಲಂಗ ಬೇಕಾ? ಲಂಗ ಬೇಕಾದ್ರೆ ಅಲ್ಲಿ ಡ್ಯಾನ್ಸ್ನವರು ಲಂಗ ಇದೆ, ಹಾಕೊಂಡ್ಬರ್ತಾರೆ. ಲಂಗ ಅಲ್ಲ, ರಂಗ. ರಂಗ ಸರಿ ಉಂಟು. ರಂಗಣ್ಣ ಲಂಗ. ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ. ರಾಜ ಗಾಂಭೀರ್ಯ ಆಚೆ ಈಚೆ ನಡಿಯ. ಅವನ ಮನೆ ಟಾಯ್ಲೆಟ್ಗೆ ಹೋದ ಹೀಗೆ. ರಾಜ ಗಾಂಭೀರ್ಯದಲ್ಲಿ ನಡಿಯ. ಹೀಗೆ ಹೋಗು ಹೋಗು ಹೋಗು, ಸೀದಾ ಹೋಗು. ನಿನ್ನ ಅಹಂಕಾರ ಎಲ್ಲ ಎಳಿಬೇಕು. ನಡಿ, ಆಚೆ ಈಚೆ ನಡಿ. ಬಿಡ್ಲ ಬಿಡ್ಲ ಬಿಡ್ಲ. ಎಂತ? ದಮ್ಮ ಬಿಡ್ಲ. ದಮ್ಮು ಕಟ್ಟಿ ಸಾಯ್ತೆ, ಬಿಡು. ನಗು ನಗು ನಗು. ಅದಲ್ಲ, ಬೆಕ್ಕಿನ ನಗು ಅಲ್ಲ, ಅಟ್ಟಹಾಸ. ಅಟ್ಟಹಾಸ. ಅಟ್ಟಕಾಸಿಲ್ಲ. ಅಯ್ಯೋ, ಅಟ್ಟಕಾಸಿಲ್ಲ. ಅಟ್ಟಹಾಸಿಲ್ಲ, ಅಟ್ಟಹಾಸ. ಜೋರು ನಗ್ಲಿಕ್ಕೆ. ಹೇಗೆ? ಚಳಿಗೂ ಜೋರು ನಗ್ತಿ. ನಗ. ನನ್ಗಾಗಲ್ಲ, ನಾನು ಮನೆಗೆ ಹೋಗ್ಬೇಕಾದ್ರೆ ನಗ್ತೇನೆ. ಮನೆಗೆ ಹೋಗೋ ಕರ್ಮಕ್ಕೆ ಈಗ ನಗು. ಜೋರು ನಗು. ಸೂಪರ್ 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 ಸೂಪರ್. ಪರಿಚಯ ಪರಿಚಯ. ನನ್ನ ಪರಿಚಯ ಇಲ್ಲ ಅಂದ್ರೆ ಕರ್ಕೊಂಡ್ಬಂದಿದ್ದೆ ಯಾಕೆ? ಇನ್ನು ಪರಿಚಯ ಹೇಳ. ಹೇಗೆ? ನಾನು ಶ್ರೀ 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 ದೃಷ್ಟ ದಿಗ್ಗುನ್ನ ಮಹಾರಾಜ. ನಾನು ಶ್ರೀ 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 ನಾನು ಶ್ರೀ 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 ದೃಷ್ಟ ದಿಗ್ಗುನ್ನ ಮಹಾರಾಜ, ದಷ್ಟಪುಷ್ಟ ಮಹಾರಾಜ.
ನೆಕ್ಸ್ಟ್ ಎಲ್ಲ ಕೇಳು. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, ನನ್ನಲ್ಲಿ 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯದ ಕಪ್ಪ ಬರ್ತದೆ, ನನ್ನ ಹತ್ರ 8 ಆನೆ ಇದೆ, ನನ್ನ ಮೊಬೈಲ್ ಸೋರ್ತದೆ. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ ಅವ ಹೇಳಿದ್ದೆಲ್ಲ ಇದೆ. ಯಾರಲ್ಲಿ ಯಾರಲ್ಲಿ? ಸುಧಾಕರ್ ಸರ್. ರಾಜ ಕರೀಲಿಕ್ಕ ಯಾರಲ್ಲಿ? ಯಾರು ಇಲ್ಲ ಇಲ್ಲಿ, ನಾನೊಬ್ಬನೇ ಇಲ್ಲಿ. ಆಗಲ್ಲಿ ಜೆಪಿಯಲ್ಲಿ ಅದೆಂತ ಕಟ್ಟಿದ ಕೆಳಗೆ ಬಿಡ ಸಾವು. ಅವೊಂದು ಹೋಟೆಲ್ ಸಪ್ಲರ ಕರ್ದಾಗ ರಪ್ಪ ಬರ್ತಾನೆ ಹೀಗೆ. ಜೆಪಿ ಮತ್ತೆ ಮತ್ತೆ ಬರ್ಲಿಕ್ಕೆ ಮತ್ತೆ ಈಗಲ್ಲ. ಯಾರಲ್ಲಿ ಯಾರಲ್ಲಿ? ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ಅಡಿಗೆ ತಯಾರು ಮಾಡಿದಾನ. ಬೇಗ ಮಾಡಕ್ಕೆ ಹೇಳು, ಹಸು ಆಗುತ್ತೆ. ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ಹುಡುಗ ತೊಡುಗೆ ಹಂಗಂದ್ರೆ ಡ್ರೆಸ್ ಡ್ರೆಸ್ ನನ್ನ ಡ್ರೆಸ್ ರೆಡಿ ಉಂಟಾ? ಉಂಟಂತೆ. ಯಾರಲ್ಲಿ? ಅನುಶ್ರೀಯಲ್ಲಿ. ಎಲ್ಲಿ? ರಾಜ ಕರೀಲಿಕ್ಕೆ ಯಾರಲ್ಲಿ? 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 ನನ್ನ ಸೇನಾ ಪಡೆ ತಯಾರಾಗಿದೆ. ನನ್ನ ಸೇಮಿಗೆ ವಡೆ ತಯಾರಾಗಿದೆಯಾ? ನನಗೆ 2 ಪ್ಲೇಟ್ ಹೇಳು, ಹಸು ಆಗುತ್ತೆ. ಸೇಮಿಗೆ ವಡೆ ಅಲ್ಲ, ಸೇನಾ ಪಡೆ ತಯಾರಾಗಿದೆಯಾ? ಆಯ್ತು, ವಡೆ ಬೇಡ, ಸೇಮಿಗೆ ಆದ್ರೆ ಹೇಳು. ಸೇನಾ ಪಡೆ ಯುದ್ಧಕ್ಕೆ ದಂಡು ಹೋಗುದು. ಈಗ ಸೇನಾ ಪಡೆ, ನನ್ನ ಪಡೆಗಳು ತಯಾರಿದ್ಯಲ್ಲ. ಸೈನಿಕನ ಸ್ವರ, ಸೈನಿಕನ ಸ್ವರ. ರಾಜ, ಆಸ್ಥಾನದ ದಾಸಿ ಬಂದಿದ್ದಾಳೆ. ಯಾಕೆ ಬೊಬ್ಬ ಹಿಡಿತು? ಇಲ್ಲೇ ಇದೀನಿ. ಆಸ್ಥಾನದ ದಾಸ ಬಂದಿದ್ದಾಳೆ. ಎಂತಂತೆ? ಒಮ್ಮೆ ನಿಲ್ಸು. ಎಂತ ಹೇಳಿದವನು? ಒಮ್ಮೆ ಲೈಟ್ ಬಂದ್ ಮಾಡ್ತೀರಾ? ಲೈಟ್ ಬಂದ್ ಮಾಡೋದು ಬೇಡ. ಹಾಸನದ ಆಶಾ ಬಂದಿದ್ದಾಳೆ. ದಾಸ ಬಂದಿದ್ದಾಳ. ಒಮ್ಮೆ ಮಾತಾಡಿ ಬರ್ತೇನೆ. ಆಸ್ಥಾನದ ದಾಸಿ ಬಂದಿದ್ದಾಳೆ. ದಾಸಿ ಬರ್ಲಿ, ದಾಸಿ ಬರ್ಲಿ. ದಾಸಿ ಆಮೇಲೆ ಬರ್ಲಿ, 1 ಪ್ಲೇಟ್ ದೋಸೆ ಬರ್ಲಿ. ತಿನ್ನುದಾಯ್ತು ನಿಮಗೆ. ದಾಸಿ ದಾಸಿನಿ ಕರಿಯ, ದಾಸಿ ದಾಸಿ. ಎಷ್ಟೊತ್ತಿಗೆ ಬರುದ? ಎಂತ? ಎಷ್ಟೊತ್ತಿಗೆ ಬರುದು? ನನ್ನನ್ನು ಬಿಟ್ಟು ಬಂದು ದೊಡ್ಡ ಜನ ಬೇಡ ಎಂತ ಮಾರೆ, ಕಾಲಿಗೆಲ್ಲ ಸಿಕ್ಕಟ್ಟು. ಅದ್ಯಾರ್ದು? ನಮ್ಮನ್ನ ಲಂಗ ಅದೆಲ್ಲ ಕೇಳಲಿಕ್ಕಿಲ್ಲ. ನಿನಗೆ ಈಗ ಇದ್ದ ಅಗತ್ಯ ಉಂಟಾ? ನನಗೆ ಅಗತ್ಯ ಇಲ್ಲ, ನಿನ್ನ ಅಮ್ಮನಿಗೆ ಇದೆಯಲ್ಲ. ಬೆಚ್ಚದಲ್ಲಿ ಮಸೆಯುವನು, ಬೆಚ್ಚದಲ್ಲಿ ಮಸೆಯುವನು. ಬೆಚ್ಚ ಬೆಚ್ಚ ಮಸಾಲೆ, ಬೆಚ್ಚ ಮಸಾಲೆ. ದಾಸಿಯನ್ನು ನೋಡಿ ಬಿಸಿಯಲ್ಲಿ ನೋಡಿದ ಬೆಚ್ಚದಲ್ಲಿ ಹೀಗೆ. ನನ್ನನ್ನಲ್ಲ, ಅಲ್ಲಿ ಮಸಾಲೆ ನೀನಲ್ಲ ಕೊಟ್ಟದ್ದು. ಅಲ್ಲಿ ನೋಡಿ ನೋಡು. ಡೈಲಾಗ್ ಗೊತ್ತು, ಡೈಲಾಗ್ ಗೊತ್ತುಂಟಲ್ಲ, ಡೈಲಾಗ್ ಗೊತ್ತುಂಟಲ್ಲ? ಗೊತ್ತುಂಟು ಗೊತ್ತುಂಟು. ಹೇಳು. ಸ್ವಲ್ಪ ಹೇಳಂತೆ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಅವ್ರಲ್ಲಿ ಬಂದಿಲ್ಲ, ರಕ್ಷಿತ್ ಶೆಟ್ರು ಸಿಕ್ಕಲ್ಲ. ರಿಷಬ್ ಶೆಟ್ರ್ ಆದಿತ್ತಾ? ರಕ್ಷಿಸಬೇಕಲ್ಲ, ರಕ್ಷಿಸಬೇಕಲ್ಲ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ನನಗೆ ಇಲ್ಲಿ ದೋಸೆನೇ ಗೊತ್ತಿಲ್ಲ, ನಿನಗೆ ರಸ್ಕುಗಳು. ಅದೆಂತ ಮರೆ? ರಕ್ಷಿಸಬೇಕಲ್ವಾ, ರಕ್ಷಿಸಬೇಕು ಮಹಾರಾಜ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಸಲ ರಕ್ಷಿಸಬೇಕು ಮಹಾರಾಜ, 3 ಸಲ. 3 ಸಲ ಹೇಳಲಿಕ್ಕ? ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು, ರಕ್ಷಿಸ. ಆ ಸಲ 3 ಸಲ ಹೇಳಲಿಕ್ಕೆ 15 ಸಲ ಆಯ್ತು ಮರೆ. ಹೇಳು, 3 ಸಲ ಹೇಳು, ನಾನು ಲೆಕ್ಕ ಮಾಡ್ತೇನೆ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 1, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 2, ರಕ್ಷಿಸಬೇಕು ಮಹಾರಾಜ, ರಕ್ಷಿಸ. 3. ರಾಜನ ಮುಖದಲ್ಲಿ ತುಚ್ಛ ಭಾವ. ಆಯ್ತು ಬಾ. ಎಂತ ಮಾಡಿದ? ಕಚ್ಚಿದೆ ಬಾವ, ಕಚ್ಚಿದೆ. ಯಾರ ಕಚ್ಚಿನ ಕಚ್ಚಿದ್ದು? ನೀವೆಲ್ಲ ಹೇಳಿದ್ದು ಕಚ್ಚು ಬಾವ ಅಂತ. ಕಚ್ಚು ಭಾವ ಅಲ್ಲ, ತುಚ್ಛ ಭಾವ. ಹಂಗಂದ್ರೆ ಹಂಗಂದ್ರೆ ಮುಖದಲ್ಲಿ ತಿರಸ್ಕಾರ ಭಾವ. ಭಾಸ್ಕರ ಬಾವ. ತಿರಸ್ಕಾರ, ಕೇರ್ಲೆಸ್. ಹೋಗ ನೀನು ಹೋಗ, ಕಚ್ಚಿದ್ಯಾ? ಕಚ್ಚಿದವ ಹೇಳಿದಕ್ಕೆ ಕಚ್ಚಿದ್ದು, ಹಂಗೆ ಕಚ್ಚೋದಕ್ಕೆ ನಾವು ಹುಚ್ಚನೆ. ಒಳಗೆ ಬಾ ಮತ್ತೆ. ಇದು ಕಾಲು ಬದಲು ಮಾಡ್ಬೋದಾ? ಮಾಡು ಮಾಡು. ಸುಸ್ತಾಗ್ತದೆ. ಡೈಲಾಗ್ ಡೈಲಾಗ್. ನನಗ ತಿಮ್ಮಿದ್ದಾಗಿ ನನ್ನ ಗರ್ಭ ಪಾತ್ರೆ ತುಂಬಿದೆ. ನಿಮ್ಮಿಂದಾಗಿ ನನ್ನ ಕಬ್ಬಿಣದ ಪಾತ್ರೆ ತುಂಬಿದೆ. ಏನು ಕಬ್ಬಿಣದ ಪಾತ್ರೆಯಲ್ಲಿ ಅವನು ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ಲ? ಕಬ್ಬಿಣದ ಪಾತ್ರೆ ಅಲ್ಲ, ಗರ್ಭ ಪಾತ್ರೆ ತುಂಬಿದೆ. ಆ ಪಾತ್ರೆ ಕೂಡ ತುಂಬಿ ತುಳುಕಿದೆ. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಅದರಲ್ಲಿ ನೀವು ಮಾಡಿದ ಆಪವನ್ನು ನೀವೇ ತಿನ್ನಬೇಕು.
ಆಪನ ಗೋಳಿ ಬಜೆಯ ಸಾರಿ ಗೋಲಿ ಬಜ್ಜೆಯಾ ಏಯ್ ಅದ್ರಲ್ಲಿ ಮಾಡಿದ ಗೋಲಿ ಬಜ್ಜೆ ಆಪ ಗೋಲಿ ಬಜೆ ಅಲ್ಲ, ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಅದನ್ನೆಲ್ಲ ನೀವೇ ತಿನ್ನಬೇಕು. ಈಗ ಎಮೋಷನ್ ಡೈಲಾಗ್, ಎಮೋಷನ್. ಈಗ ನೀನು ಎಮೋಷನ್, ಈಗ ಮೋಷನ್ ಬರಬೇಕು. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗುಸು ಕೂಗುತ್ತಿದೆ. ಅಯ್ಯೋ ಕೂಗುದೆ, ಅವಳಿಗಿಂತ ನಿನಗೆ ಮಾಡ್ಬೋದಿತ್ತು. ಆ ಮೀಸೆ ತೆಗೆದ್ರೆ ನೋಡೋರು ಬೇಕಲ್ಲ. ಹೇಳ ಎಮೋಷನ್ ಡೈಲಾಗ್. ನಿಮ್ಮಿಂದಾಗಿ ಗೊತ್ತಾಯ್ತು. ನಿನ್ನಿಂದಾಗಿ ಅವನ ಹಟ್ಟಿಯಲ್ಲಿ ಹಸುಗೂಸು ಕೂಗುತ್ತಿದೆ. ಅದಕ್ಕೆ ಸ್ವಲ್ಪ ಹುಲ್ಲಾಕ್ ಬಾ. ಹೋಗ. ಹಟ್ಟಿಯಲ್ಲಿ ಹಸು ಕೂಗುದಲ್ಲ, ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ನಿನ್ನಿಂದಾಗಿ ಅವನ ಹೊಟ್ಟೆಯಲ್ಲಿ ಕೂಸು ಕೂಗುತ್ತದೆ. ಸರಿಯಲ್ಲ? ಈ ಕೂಗ್ಲಿ ಮಾರೆ, ಕೂಗ್ಲಿ ಹೊಟ್ಟೆಯಲ್ಲಿ ಕೂಗಿದ್ರೆ ಕೇಳ್ತದ ಮರೆ, ಕೂಗುತ್ತ ಅಂತ ಅನ್ಕೋ. ಸಾಯಿಲ್ ಬಿಡು. ರಾಜನಿ ಗರ್ವ. ಸೊಂಟ ಕೈಡಿ. ನಿನ್ನ ಸೊಂಟ ಕೈ ಹಿಡಿಯ, ನನಗೆ ಕಚಗುಲಿಂದು ಗೊತ್ತುಂಟು. ಅವನಿಗೆ ಬಂದು ಅಲ್ಲಿ ಹಿಡಿದು ರಾಜನಿ ಗರ್ವ. ಆಚೆ ನೋಡು. ಗರ್ವ, ಫುಲ್ ಗರ್ವ. ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ಅದ್ರಲ್ಲಿ ಎಷ್ಟು ಕಟ್ಟಿದೆ. ಕಟ್ಟು ಸ್ವಲ್ಪ ಸಣ್ಣದು ಮಾಡ. ಹೇಳು. ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ದಮ್ಮ ಕಟ್ಟಿ ಹೇಳಿದಲ್ಲ, ಹಾಗೆ ಬದುಕುವವರು ನೀವು. ಅಳುತ್ತಾ ಹೋಗು. ನೀನಿಲ್ಲಿ ರಾಜ ಎಲ್ಲಿ ಹೋಗುದಾ? ನೀ ಬಾರ ಇಲ್ಲಿ. ಇವ ದಾಸಿ ಹೋಗ್ಲಿಕ್ಕೆ. ಸೌಪರ್ಣಿಕಾ ನೀನು ಹೋಗು. ನೀನು ಅಳುತ್ತಾ ಹೋಗ್ಲಿಕ್ಕೆ. ನಗು. ನೀನಂತ ಸಾವು ನಗುದು ಹೋಗುವವಳು. ನೀನು ಹೋಗು, ಅಳುತ್ತಾ ಹೋಗುದು. ಇವನ್ ನಗ್ಲಿಕ್ಕೆ ನೀವು ಹೋದ ಖುಷಿಯಲ್ಲಿ. ರಾಜನ ಮುಖದಲ್ಲಿ ಗೆದ್ದ ಭಾವ. ಎಂತ ಭಾವ? ಗೆದ್ದ ಭಾವ ವಿನ್ನಾದ ಖುಷಿಯ. ಎಂತ ಕಬಡ್ಡಿಯಲ್ಲಿ ವಿನ್ನಾದ ಮಾರಿ. ಅಪ್ಪ ಬರಲಿಯ? ಅವ್ರು ಬರುದಿಲ್ಲ. ಅಪ್ಪನಿಗೆ ಕೆಲಸ ಇದೆ ಮನೆಯಲ್ಲಿ. ನನ್ನನ್ನು ಕಳಿಸಿದ್ದೇ ಕಷ್ಟದಲ್ಲಿ ಅವರು. ಇನ್ನು ಅಪ್ಪ ಎಂತ ಮಾಡ್ಲಿಕ್ಕೆ ಇಲ್ಲಿ ಉತ್ಸವದಲ್ಲಿ ಕಸ ಇಕ್ಲಿಕ್ಕೆ ಬಂದು ಅವ ಬಿಜ್ಜಲವೇ ಬರಲಿಕ್ಕೆ. ಸೌಪರ್ಣಿಕ ಅಪ್ಪ ಅವನ ನೋಡಿ ಏನ್ ನೋಡುದ ಅವಳದು. ಬಿಜ್ಜಲ ಈಗ ಬರ್ಲಿಕ್ಕೆ ನಿಂಗೆ. ಬಂದ್ರು, ಸಂತೆಗೆ ಬಂದಾಗ ಬಂದ್ರು ಇಬ್ರು. ಅವಳು ಸೌಪರ್ಣಿಕಾ, ಸೌಪರ್ಣಿಕೆ ಮತ್ತೆ ಬರ್ಲಿಕ್ಕೆ ಚೊಂಬುಟ್ಟಿ. ಅವಳು ಸೌಪರ್ಣಿಕೆ ನೀನಲ್ಲ, ನೀನು ಹೋಗು ಮತ್ತೆ ಬರ್ಲಿಕ್ಕೆ. ನನಗೆ ಈ ಒಂದು ಖುಷಿ ಆಗುದು. ಒಂದು ಖುಷಿ ಆಗ್ತದೆ. ಪ್ರಾಕ್ಟೀಸ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಟಕ ಹೇಳುದು ಡೈಲಾಗ್. ಅವನು ಖುಷಿ ಆಗ್ತದೆ. ಹಾಗಾದ್ರೆ ಅವನೇ ಮಾಡ್ಲಿ, ನಾನು ಒಳಗಿದ್ದೇನೆ. ಡೈಲಾಗ್ ಗೊತ್ತುಂಟಲ್ಲ? ಏನು ಗೊತ್ತಿಲ್ಲ. ಹೇಳು ಡೈಲಾಗ್ ಹೇಳು. ಫಸ್ಟ್ ಡೈಲಾಗ್. ಇನ್ನು ದಮ್ಮ ಕಟ್ಟು. ಪ್ರಣಮಂ ಮಹಾರಾಜ, ಪ್ರಣಮಂ. ಟಕ ಅಲ್ಲಿ ಮಾತ್ರ, ಇಲ್ಲಿಲ್ಲ. ಇಲ್ಲಿ ಪ್ರಸಾದ ತಂದ್ಯಾ? ಯಾವುದು? ಗಣಹೋಮದ್ದು. ಮತ್ತೆ ಎಂತ ಗಣಹೋಮ ಅಲ್ಲ, ಪ್ರಣಮಂ ಮಹಾರಾಜ, ಪ್ರಣಮಂ. ಹಾಗಾದ್ರೆ ಮೊದಲು ಅವರು ನಮಸ್ಕಾರ ಹಾಗೆ ಹೇಳ್ತಿದ್ದದ್ದು. ನಮಸ್ಕಾರ. ಎಂತ ಚಳಿ ಅಲ್ಲ. ನನಗೆ ಹಾಕ್ಬೇಕಾದ್ರೆ ನಾವು ಹಾಕಿ ನನಗೆ ನೋಡಿ ಅರೆ ಬೆತ್ತಲೆ ಮಾಡಿ ಚಳಿ ಆಗ್ತದ. ನೀವೆಂತ ಉತ್ಸವಕ್ಕೆ ಬಂದ್ರೆ ಈಗ ನಮಸ್ಕಾರ ಅಂತ ಹೇಳಿಕ್ಕೆ? ನೀನು ಸಿಟ್ಟಲ್ಲಿ ಗರ್ವದಲ್ಲಿದ್ದೆ ನೀನು ಸಹ. ಗರ್ವದಲ್ಲಿ ಮೀಸೆ ಮೂಗೊಳಗೋದಿತ್ತು. ನೆಕ್ಸ್ಟ್ ಎಲ್ಲ ಗೊತ್ತುಂಟಾ? ಅದೇ ಗೊತ್ತಿರೋದು ನನಗೆ. ಅದೇ ಹೇಳು. ಹೇ ತ್ರಿಷ್ಟ ದಿಗ್ಗುನ್ನ ಮಹಾರಾಜ. ಅದು ನಾನು ಹೇಳಿದ್ದೇನೆ, ಮೆಕ್ಕಿದ್ದೇಳು. ಬರ್ಲಿ. ಇಲ್ಲ ಆಗುದಿಲ್ಲ. ಅವ ಜಡ್ವರೆಗೂ ಬಂದಾಗ ನನ್ನನ್ನು ಎಬ್ಬಿಸು, ನಾನು ಮಲಗಿರ್ತೇನೆ. ಅವ ಬರೀ ಎಲ್ಲೇ ಇದ್ದಾನವ. ಹೇ ತ್ರಿಷ್ಟ ದಿಗ್ಗುನ್ನ ಮಹಾರಾಜ. ಟಂಕಲಕ್ ಮಹಾರಾಜ. ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ. ನನ್ನ ಹೆಸರು ಹೇಳಿದ್ದೆ, ಎಂತ ಆಗುತ್ತೆ. ದೀಪಕ್ ಮಹಾರಾಜ. ಆಯ್ತು, ನೆಕ್ಸ್ಟ್ ಎಲ್ಲ ಹೇಳು. ಅದು ಗೊತ್ತುಂಟಲ್ಲ? ಅದೇ ಹೇಳು. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶಾಪ್ ಅಲ್ಲಿ ಇತ್ತ ನನ್ನ ಮಗಳು. 3 ತಿಂಗಳ. ಗೊತ್ತಾಯ್ತಾ? ಅದು ಹೇಳು. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ಗಳಿದ್ದ ನನ್ನ ಮಗಳನ್ನು 13 ತಿಂಗಳ ಗರ್ಭವತಿ ಮಾಡಿದ ನಿಮ್ಮನ್ನು ಬಿಡಲಾರೆ. 13 ತಿಂಗಳು ಅಂದ್ರೆ ಹೊಟ್ಟೆ ಎಷ್ಟು ದೊಡ್ಡದಾಗಿರ್ಬೋದು. ಅವಳಿಗೆ 2 ಸೀಮಂತ ಮಾಡ್ಬೇಕಾಗತ್ತೆ. ಎಂತ ಹೆರಿಗೆಗೆ ಎಂತ JCB ಅಲ್ಲಿ ತಗೊಂಡು ಹೋಗುದಾ? 13
ಓ ಮಾರಿ 13 ತಿಂಗಳಲ್ಲ 3 ತಿಂಗಳು. ಓ ಮಾರಿ 13 ತಿಂಗಳಲ್ಲ 3 ತಿಂಗಳು. ನೆಕ್ಸ್ಟ್ ಎಲ್ಲ ಹೇಳು. ಹಾ ನೆಕ್ಸ್ಟ್ ಇಲ್ಲ ಹೇಳು. ಮೇಲೆ ಇಟ್ರೆ ಕಾಗೆ ಕೊಂಡೋಗುತ್ತೆ, ಕೆಳಗಿಟ್ರೆ ಇಳಿ ಕೊಂಡೋಗುತ್ತೆ ಅಂತ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ. ಎಲ್ಲ ಒಮ್ಮೆಗೆ ಹೇಳಿದ. ಎಲ್ಲ ಇವತ್ತೇ ಮುಗಿಸ್ಲಿಕ್ಕೆ ನಾಳೆಗಿಲ್ಲ. ಹೇಳು. ಹ್ಮ್ ಮೇಲೆ ಇಟ್ರೆ ಮೇಲಿಟ್ರೆ ಇದು ಕೊಂಡೋಗುತ್ತೆ, ಅದು ಕೊಂಡೋಗುತ್ತೆ ಅಂತ ಗೂಡಲ್ಲಿ ಸಾಕಿದ. ಎಂತ ಗೂಡಲ್ಲಿ ನಾಯಿ ಮರಿ ಸಾಕುದ? ಗೂಡಲ್ಲ, ನಾಡು ನಾಡು ಡು 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 ನಾಡು 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 ಡು ಡು. ನಾಡಲ್ಲಿ ಸಾಕಿದ. ನಿಷೇಧ ನಾಯಿ ಬೊಗಳೋದು. ಇಷ್ಟೆಲ್ಲ ಮಾಡಿದೆಯಲ್ಲ, ನಿನ್ನನ್ನು ನಾನು ಬಿಡಲಾರೆ. ನಿನ್ನ ನಾನು ಬಿಡಲಾರೆ. ಹಾರಿ ಬೀಳುವನು. ಹಾರಿ ಬೀಳುವನು. ಎಲ್ಲಿ ಹಾರಿ ಬಿಡದ ಅವನ ಮೇಲೆ ಹೀಗೆ ಹಿಡಿಲಿಕ್ಕೆ ಅಟ್ಯಾಕ್ ಮಾಡೋದು. ರಾಜನಿಗೆ ಮರ್ಯಾದಿಲ್ವೇನ? ಮಂಗ ಹಾರ್ದಂಗ ಹಾರ್ತಾನವ. ಈಗ ರಾಜನಿಗೆ 5 ನಿಮಿಷ ವಿಶ್ರಾಂತಿ. ನನ್ನ ಸೇವಕಿಯಲ್ಲಿ ನಿಮ್ಮ ಸೇವೆ ಎದುರು ಕೂತಿದ್ದಾಳೆ. ಈ ರೀತಿ ಮಾಡಿ ನಿನ್ನನ್ನು ಬಿಡಲಾರೆ. ನಿನ್ನನ್ನು ಬಿಡಲಾರೆ. ಕಾಲರ್ ಇಡಿ. ಕಾಲರೆಡಿ. ಯಾರ ಕಾಲರ್ ಹಿಡಿದು ಮರ? ಅವನ ಕಾಲರ್ ಹಿಡಿಯಾ? ಅದರಲ್ಲಿ ಕಾಲರ್ ಎಲ್ಲಿಂಟು? ಕಾಲರೆಡಿ. ಮೆಲ್ಲ ಇಡಿ ಮಾರಿ, ಅದ್ರ ಬಾಡಿಗೆ ಕೊಟ್ಟಿಲ್ಲ. ಹೇ ಬಿಚ್ಚಲ ದೇವ. ಏ ಬಚ್ಚಾಲಿ ದೇವ. ಹಾ ನಾನಿಲ್ಲ. ಯಾಕೆ? ನಾನು ಮೊದಲೇ ಹೇಳಿದ್ದೇನೆ. ಎಂತ? ಎಲ್ಲ ಜನರ ಎದುರು ನನ್ನ ಅಡ್ಡ ಹೆಸರು ಕರಿಬಾರ್ದು ಅಂತ. ಎಂತ ನಿನ್ನ ಅಡ್ಡ ಹೆಸರು? ಬಚ್ಚಾಲಿ. ಬಚ್ಚಲಿ ದೇವಲ್ಲ, ಬಿಜ್ಜಲ ದೇವ. ಏ ಬಿಜ್ಜಲ ದೇವ. ಹೇ ಬಿಜ್ಜಲ ದೇವ. ಏ ನೀ ಬಿಚ್ಚುತ್ತಿ ದೇವ. ಇದು ನಮ್ಮ ಬಿಚ್ಚಲೆ ದೇವ. ಅದು ಮತ್ತೆ ಬಿಚ್ಚಬಹುದಾ? ಅವ ಕಟ್ಟಿದ ನಮ್ಮ. ಹೇ ಬಿಜ್ಜಲ ದೇವ. ಏ ಬಿಚ್ಚಲ ದೇವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಒಬ್ನಿಗೆ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ನೀ ಹೇಳು. ಅಲ್ಲ, ನನಗೆ ಆಗ್ಲಿಂದ ಸಿಕ್ಕಿದೆ, ನೀನು ಹೇಳು. ನೀನು ಎಂತ ಸ್ವಲ್ಪ ಇದ್ದಿದ್ದಲ್ಲ, ನೀನು ಹೇಳು. ನಿನ್ನ ಡೈಲಾಗ್ ಅದು. ಅವನು ಸ್ವಲ್ಪ ಇದ್ದಿದ್ದಾನೆ. ನಿನ್ನ ಡೈಲಾಗ ಎಲ್ಲ ನನಗೆ ಬರ್ತಿದ್ದು ಮರಿ. ನೀನಲ್ಲ ರಾಜ. ನನಗೆ ಬೆಳೆತು. ನೀನು ಹೇಳು. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಒಂದು ಎನರ್ಜಿ ಬೇಕಾ ಹೇಳುವಾಗ? ಎನರ್ಜಿ ಬೇಕು. ಉಂಟ ಎಂತಾದ್ರು ಮುಕ್ತು ಹೇಳುವ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಜಿಂದಾಬಾದ್ ಜಿಂದಾಬಾದ್. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನೀನು ಬಾ ಜನ ಜಾಸ್ತಿ. ಪಾರ್ಟಿ ಮೆರವಣಿಗೆ ಹೋಗದ ಮಾರಿಗಳೇ, ಅವು ಎಂತ ಜಿಂಜಾಬಾ ಅವಳದು. ಹೋಟೆಲ್ ತುಂಬ ಫೋನ್ ಬಂದಿದ್ದಾನೆ, ಮತ್ತೆ ಜಿಂದಾಬಾ. ಎಲ್ಲಿ ತುಂಬಿಸಿನ? ನೀವು ಮತ್ತೆ ಬರ್ಲಿಕ್ಕೆ ಹೋಗ. ಆಚೆ ಕೆಟ್ಟ ಅವಳು. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನನ್ನನ್ನು ಮಂಗ ಮಾಡುವೆಯಾ? ನೀನೇನು ಮಂಗ ಮಾಡಿದ್ನಾ? ಅಲ್ಲಿ ಹೇಳಲಿಕ್ಕೆ ಡೈಲಾಗ್ ಅಲ್ಲಿ. ನನ್ನನ್ನು ಮಂಗ ಮಾಡಿದ್ನ್ಯಾ? ನಿನ್ನನ್ನು ನಾನು ಬಿಡಲಾರೆ. ಎಂತ ಮಾಡ್ತೀಯಾ? ಅಲ್ಲಿ ಹೇಳಲಿಕ್ಕೆ ನಿನ್ನ ಅವನ ಹತ್ರ ಹೇಳಲಿಕ್ಕೆ ನಿನ್ನನ್ನು ನಾನು ಬಿಡಲಾರೆ. ನಿನ್ನನ್ನು ಬಿಡಲಾರೆ. ಕತ್ತಿ ಕತ್ತಿ ಹಾಕು ಮಾರೆ. ನನ್ನನ್ನೊಮ್ಮೆ ಸಾಯಿಸು ಮಾರೆ. ನಾನು ಹೋಗ್ತೀನಿ, ಇಲ್ಲಾಂದ್ರೆ ಅಲ್ಲಿ ನನ್ನ ಸಾಯಿಸ್ತಾರೆ. ಓ ಅರ್ಜೆಂಟ್ ಇದೆ ಮಾರೆ, ಮತ್ತೆ ನನಗೆ ಬಾಡಿ ತೆಗಿದಿಲ್ಲ. ಒಮ್ಮೆ ಸಾಯಿಸು ಮಾರೆ. ಓ ಎಲ್ಲಿದ್ದೀವಿ ಕತ್ತಿ? ನೀನು ಅದ್ರಲ್ಲಿ ಕೈಯಲ್ಲಿದ್ದಿಲ್ಲ, ಅದ್ರಲ್ಲಿ ತಲೆಗೆ ಬಡಿ, ನಾನು ಸಾಯ್ತೀನಿ. ಇಲ್ಲ ದೊಡ್ಡ ಸಾಯಿಸ್ತಾನೆ ಈಗ. ಕತ್ತಿ ಹಾಕೋರಿ. ಕತ್ತಿ ಎಲ್ಲಿ ಉಂಟಾ? ನಾನು ಚಾ ಕುಡಿಬೇಕಾದ್ರೆ ನಿನ್ನ ಹತ್ರ ಕೊಟ್ಟಿದ್ದಲ್ಲ, ಎಲ್ಲ ಇರ್ತದೆ. ನಾನು ಗೋಲಿ ಬಜೆ ತಿನ್ಬೇಕಾದ್ರೆ ನಿನ್ನ ಹತ್ರ ಗೋಳಿ ಬಜೆ ನಾನು ಕೈಯಲ್ಲಿ ತಿಂದಿದ್ದು, ಕತ್ತಿಯಲ್ಲಿ ತಿನ್ನೋದು. ಅದು ಎಲ್ಲಿಟ್ಟ ಕತ್ತಿ? ಯಾವ ಕೊಟ್ಟದ್ದು? ಒಂದು ನಿಮಿಷ ನೀವು ಮರ್ತೋಗೋದು ಬೇಡ ಅಂತ ನಾನೇ ತಂದಿಟ್ಟು ನನಗೆ ಮರ್ತೋಗಿದೆ ಮರ. ಕತ್ತೆ ಹಾಕು. ನಿಮ್ ದೊಡ್ಡಪ್ಪ. ಆಯ್ ದೊಡ್ಡಪ್ಪ. ಕತ್ತೆ ಹಾಕು. ಅವನಿಗೆ ಹಾಕ ಕತ್ತಿ. ಅವನಿಗೆ ಹಾಕಿದೆ. ಹೊಟ್ಟೆಗೆ ಹಾಕು ಮಾರ. ಹೊಟ್ಟೆಗೆ ಹಾಕು ಮೊದಲು. ಏನಾದ್ರು ಹೊಟ್ಟೆಗೆ ಹಾಕು. ಜೇಬೆ ಅಂತ ಹುಡುಗ. ಹೊಟ್ಟೆಯಲ್ಲಿ ಜೇಬಿಲ್ಲ. ಹೊಟ್ಟೆಗೆ ಹಾಕು. ಅದು ತೆಗ್ಗು. ಕ್ಯಾಪ್ ತೆಗಿಯ. ಅದು ಕವರ್ ತೆಗಿ. ಅದ್ರ
ಎರಡೆರಡು ತಗೋ, ನೀನನ್ನ ಸಾಯಿಸು, ನಾನು ನಿನ್ನ ಸಾಯಿಸ್ತೀನಿ. ಇಬ್ರು ಸತ್ರ ನಾಟಕ ಬೇಗ ಮುಗಿತದಲ್ಲ. ಅವ ಹಾಕ್ಲಿಕ್ಕೆ ನೀನು ಮಾತ್ರ ಹಾಕ್ಲಿಕ್ಕೆ ಅದು ಸತ್ಯ ಅಲ್ಲ. ಬಾ, ಇದು ಒಳಗೋಗಿ ಹೊರಗೆ ಬರ್ತದ ಅಂತ. ಮರಿ ತೆಗಿಬೇಡ, ಹಾಕು ಬೇಗ. ಅಯ್ಯೋ ಸತ್ತು ಬೀಳುವ. ಅಯ್ಯೋ ಸತ್ತು ಬಿದ್ದೆ. ಯಾರು ನೀನು ಚುಚ್ಚಿ ನೀನು ಹೇಗೆ ಸಾಯುದು ಮಾರಿ ಎಬ್ಬಿಸವನನ್ನು ನೀನೆ ತಲ್ಲಾಡಿಸುದ. ಎಬ್ಬಿಸವನನ್ನು. ಮತ್ತೆ ಬದುಕಿದೆ. ನೀನ್ ಸಾಯ್ಲಿಕ್ಕೆ ಅಯ್ಯೋ ಅಯ್ಯೋ ನಾಚಿ ಎಲ್ಲಿ ಸತ್ತಿದ್ದ? ಯಾರಲ್ಲಿ? ಅಲ್ಲಿ ವಿಜಯ ಪ್ರಕಾಶ್ ಸರ್. ನೀನ್ ರಾಜ ಕರೀಲಿಕ್ಕೆ ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣ ಹೋಯ್ತಾ ಹೇಳದೆ? ನೀನ್ ಇಲ್ಲೆಂತ ಮಾಡುದ? ಅಲ್ಲಿ ಸಾಯ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅಲ್ಲಿ ಇರುವೆ ಉಂಟು. ಸತ್ತವ್ರಿಗೆ ಇರುವ ಖರ್ಚದ ಮಾರಿ ಸಾಯ. ಅಯ್ಯೋ ಅಯ್ಯೋ ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣವನ್ನು ಅಲ್ಲಿ ಯಾರಿಲ್ಲ, ನೀನೇ ತಗೊಂಡು ಹೋಗು. ದಾಸಿ ಸೌಪರ್ಣಿಕೆ ಆಚೆ ಮತ್ತೆ ನೋಡು ಮಾರಿತು ಬಾ. ಗೊತ್ತುಂಟಲ್ಲ? ಆಗೋತುಂಟು. ಹೇಳಂತೆ. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು. ಆಗತ್ತೆ. ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು. ನಮ್ಮ ನಾಯಿ ಮರಿಯಾಕಿ, ಇದು ಗೊತ್ತೈತೆ ನಿಮ್ಗೆ? ನಾಯಿ ಅಲ್ಲ, ನ್ಯಾಯ. ನಾಯಿ ಮರಿ ಹಾಲು ಕುಡಿಯೋದು. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು. ಅದನ್ನೆಲ್ಲ ಕೇಳಕ್ ಬಂದಿರೋ ನನ್ನ ತಂದೆಯನ್ನು ಇಲ್ಲೊಮ್ಮೆ ಸಾಯಿಸಿ ಅಲ್ಲಿ ಇರುವೆ ಕಚ್ಚಿತು ಅಂತ ಇಲ್ಲಿ ಬಂದು ಮಲ್ಕೊಂಡಿರೋ. ಆಗಿದ್ದಲ್ಲ ಸತ್ತ. ಇಲ್ಲಿ ಬಂದು ಸತ್ತಿರೋ ನನ್ನ ತಂದೆಯನ್ನು ಸಾಯಿಸ್ತಾನೆ. ನಾನು ಬಿಡಲ್ಲ. ನಿನ್ನನ್ನು ನಾನು ಬಿಡಲ್ಲ. ನಿನ್ನನ್ನು ಬಿಡೋದೇ ಇಲ್ಲ. ಹಿಡಿಲಿಕ್ಕಿಲ್ಲ ಅಂದ್ರೆ ಬಿಡುದಿಲ್ಲ. ಹಿಡಿಲಿಕ್ಕಿಲ್ಲ. ಇಲ್ಲ, ಹಿಡಿಲಿಗುಂಟು. ರಾಜನಿಗೆ ಹಿಡಿಲಿಗುಂಟು. ರಾಜನಿಗೆ ಅಷ್ಟು ಸ್ವತಂತ್ರ ಇಲ್ಲ ಅಂದ್ರೆ ಕರ್ಮದ ರಾಜನ. ಹಿಡಿಲಿಕ್ಕಿಲ್ಲ ಮಾರಿ. ಹಿಡಿಲಿಗುಂಟು, ಅದು ನಿನಗೆ ಗೊತ್ತಿಲ್ಲ. ನೀನು ಹೋಗು, ನಿಂದು ಸಾಕು, ನೀನು ಹೋಗು. ನಿನ್ನ ಮೇಲೆ ಅಪವಾದ ಹಾಕಿದ್ದಾರೆ. ಬೇಡ, ಅಪವಾದ ತೆಗೆದೆ. ನಿಂದು ಸಾಕು, ನೀನು ಹೋಗು. ನಿನ್ನನ್ನು ಗಡಿಪಾರು ಮಾಡ್ತೇನೆ ನಾನು. ಹೋಗು. ನೀನು ಹೊಟ್ಟೆಗೆ ಚಲ್, ನೀನು ಬರ್ದಿಲ್ಲ ಅದ್ರಲ್ಲಿ ಬರಿ ರಾಜ 2 ಸಲ ಗಟ್ಟಿಯಾಗಿ ಹಿಡಿಯುವುದು ಅಂತ ಬರಿ. ಹಿಡಿಲಿಕ್ಕಿಲ್ಲ ಬಾಯ್ಚೆ. ಹೊಟ್ಟೆಗೆ ಚಲ್ ಸಾಯ್. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಅವನು ನಿಜವಾಗ್ಲೂ ಸಾಯಿಸಿದ್ರೇನು? ಎಷ್ಟು ಸಲ ಜೀವ ಆಗ್ತದೆ ಅದು? ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಈಗ ಕಾಮಿಡಿ. ಮೋಸ ಮಾಡುವೆಯಾ? ನಿಮಗೆ ಮೋಸ ಮಾಡಿದ್ನ? ಅಲ್ಲಿ ಅವಳಿಗೆ ಹೇಳಲಿಕ್ಕೆ ನಿಮಗೆ ಮೋಸ ಮಾಡಿದ್ನ? ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಸತ್ಯ ಹೇಳು. ಅದವರು. ನೀನಂತೆ ನಾಟಕ ಮುಗೀತು, ಹೋಗ. ನಾನೆಂತದ? ಮತ್ತೆ ನೀನಲ್ಲ ಬರ್ಕೊಟ್ಟಿದ್ದು. ಡೈಲಾಗ್ ಮಾತ್ರ ಬರ್ತದದು. ಅಷ್ಟೇ ಆಗಿರೋದು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಸತ್ಯ ಹೇಳು. ಶೇಕ್ ಮಾಡು. ಎಂತ ಗರ್ಭನ ಶೇಕ್ ಮಾಡು. ಹಾಗೆಲ್ಲ ಸೊಂಟಕ್ಕೆ ಅಲ್ಲಿ ಭುಜ ಮೇಲೆ ನಿನ್ನಲ್ಲ ಅವಳ್ದು ಭುಜ ಕೈ ಇಡಿ. ಎರಡು ಕೈ ಹೀಗೆ. ಸತ್ಯ ಹೇಳು. ನಿನ್ನ ಗರ್ಭ ಕಾರಣ ಯಾರು? ಅದೆಂತ ಗಿಟ್ಟದ ಅಲ್ಲಿ ದಿಂಬಿತಲಲ್ಲಿ. ಹೆರಿಗೆ ಆಯ್ತು. ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಲು. ಎಲ್ಲಿ ಇನ್ನೆಲ್ಲಿ ಮತ್ತೆ ಹೆರಿಗೆ ಆದ್ಮೇಲೆ ಹೋಗು, ಅಡ್ಮಿಟ್ ಆಗಿ ಹೋಗು. ಲಾಸ್ಟ್ ಎರಡು ಡೈಲಾಗ್ ಲಾಸ್ಟ್. ಇಲ್ಲಿ ಹೆರಿಗೆ ಆಯ್ತಲ್ಲ, ಇನ್ನೆಂತ ನಿಂತು ಹೋಗು ಸೀದಾ. ನಮ್ಮ ಸುಮ್ಮನೆ ಮಂಗ ಮಾಡಿದ್ದವ. ಸುಮ್ಮನೆ ಕೆಲಸಕ್ಕಾದ್ರೂ ಹೋಗ್ಬೋದಿದ್ದವ. ರಾಜ ಮಾಡ್ತೀನಿ ಅಂತ. ನನಗೆ ಇವಾಗ ಗೊತ್ತಾಯ್ತು, ಈ ಅವಳಿ ಮಕ್ಕಳ ತಂದೆ ಗುಜರಿ ಅಂಗಡಿ ಅವ. ಇಲ್ಲಂತಂದ್ರೆ ಇಂಥ ಮಕ್ಕಳಿಗೆ ಜನ್ಮ ಕೊಡಲ್ಲ. ಹೆಸರು ಇಟ್ಕೊಂಡೇ ಹುಟ್ಟಿದಾರ ನಾವು. ಸತ್ಯ ಹೇಳು, ಇದೇನು ಗರ್ಭ ಪಾತ್ರೆಯಾ ಅಥವಾ ಸ್ಟೀಲ್ ಪಾತ್ರೆಯಾ?